ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ನಾನು ಇವತ್ತು ಫುಡ್ ಲಾಗ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ರೆಸಿಪಿ ಕರೆಕ್ಟಾಗಿ ಹೇಳ್ತಾ ಇಲ್ಲ, ಬಟ್ ನಾನು ಪಟ ಒಂದು ಹಾಫ್ ಆನ್ ಅವರ್ ಒಳಗೆ ಹೇಗೆ ಮಾಡ್ತೀನಿ, ವರ್ಕಿಂಗ್ ವುಮೆನ್ಸ್ ಎಲ್ಲ ಹೇಗೆ ಮಾಡ್ಕೋಬೋದು ಈಸಿಯಾಗಿ ಸುಲಭ ರೀತಿಯಲ್ಲಿ ಎರಡೆರಡು ಥರ ಪಲ್ಯ, ರೊಟ್ಟಿ, ಚಪಾತಿ ಅಂತಂದು ಹೇಳಿ ಒಂದು ಅರ್ಧ ಗಂಟೆಯಲ್ಲಿ ಯಾವ ಥರ ಮಾಡ್ಬೋದು ಈ ಥರದ್ದು ಏನಾರ ಪಲ್ಯ ಇದ್ದರೆ ಅಂತಂದು ಹೇಳಿ ನಾನು ಈಜಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಮತ್ತು ನನಗೆ ಕೇಳ್ತಿರ್ತಾರೆ, ನೀವು ಡ್ಯೂಟಿ ಮಾಡ್ತಾನೋ ಹೇಗೆ ಮಾಡ್ತೀರಾ ಇದನ್ನು ಅಂತಂದು ಹೇಳಿ. ನಾನು ಏನು ಊಟ ಮಾಡಿರ್ತೇವೆ ನೋಡು, ನಾವು ಏನು ಅಡುಗೆ ಮಾಡಿರ್ತೀನೋ ನಾನು ಅದನ್ನೇ ವಿಡಿಯೋ ಮಾಡಿರ್ತೇನೆ ಆಲ್ಮೋಸ್ಟ್. ಹಾಗೆ ಇಲ್ಲೊಂದು ಕುಕ್ಕರ್ ಇಟ್ಬಿಟ್ಟು ನಾನು ಎಣ್ಣೆ ಇಟ್ಟು ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡೆ. ನಾನಿಲ್ಲಿ ರಾಜ್ಮಾ ಕಾಳಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಹಾಗೆ ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೇನೆ, ಈರುಳ್ಳಿನೂ ಹಾಕಿದ್ದೀನಿ ನಾನಿಲ್ಲಿ. ಇವು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಯಿತು ಅಂತಂದರೆ ಅರಿಶಿನ ಪುಡಿ ಮತ್ತು ಅಚ್ಕಾರದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋದು. ಇಲ್ಲಿ ಹಸಿ ಖಾರ ಬೇಕಂದ್ರೆ ಹಸಿ ಖಾರ ಹಾಕ್ಕೊಳ್ರಿ. ನಾನಿಲ್ಲಿ ಒಣ ಖಾರನೇ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು ತೊಂಡೆಕಾಯಿ ಪಲ್ಯ ಬೇರೆ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಹಸಿ ಖಾರ ಒಂದು ಒಣ ಖಾರ ಹಾಕಿ ಮಾಡಿದ್ರೆ ಆಯಿತು ಅಂತಂದು ಹೇಳಿ. ನಾವು ಡೈಲಿ ರುಟೀನು ಬೆಳಿಗ್ಗೆ ಆಲ್ಮೋಸ್ಟ್ ರೊಟ್ಟಿನೇ ತಿನ್ನೋದು, ರೊಟ್ಟಿ ತಿಂದು ರೊಟ್ಟಿನೇ ಕಟ್ಕೊಂಡು ಹೋಗಿರ್ತೀವಿ ಟಿಫಿನಿಗೆ. ಹಾಗಾಗಿ ಒಂದು 2 ಥರ ಪಲ್ಯ ಅಂದ್ರೂ ಬೇಕೇ ಬೇಕು. ಹಾಗಾಗಿ ಪಟ ಮಾಡೋದು ಹೆಂಗೆ ಅಂತಂದು ಹೇಳಿ, ಮತ್ತು ನಮ್ಮ ಮನೆಯವ್ರದ್ದು ಡ್ಯೂಟಿ ಬೇರೆ ಬೇಗ ಟಿಫಿನ್ ಕೊಡ್ಲಿಕ್ಕೆ ಹೇಳಿದ್ರು. ಅದಕ್ಕೆ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದೆ. ರಾಜ್ಮಾನ ನಾನು ರಾತ್ರಿನೇ ನೆನೆ ಇಟ್ಟಿದ್ದೆ. ನಾನು ಇಲ್ಲಿ ಒಂದು ಸಲ ವಿಶಿಲ್ ಹಾಕಿ ತೆಗೆದು ಮತ್ತೆ ಅದಕ್ಕೆ ಒಗ್ಗರಣೆ ಕೊಡೋದು ಬೇಡ ಅಂತಂದು ಹೇಳಿಬಿಟ್ಟು ಡೈರೆಕ್ಟಲ್ಲೇ ಕುಕ್ಕರಲ್ಲೇ ಹಾಕಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನೋಡಿರಿ ಈಗ ಎಷ್ಟು ಚೆನ್ನಾಗಿ ನೆಂದದವು. ರಾತ್ರಿ ಹಾಕಿದ್ರು ಕೂಡ ನಾನು ಅದು ಏನು ಚೆನ್ನಾಗಿ ರಾತ್ರಿನೇ ತೊಳೆದುಬಿಟ್ಟು ನೆನೆ ಹಾಕಿದ್ದೆ. ಆ ನೀರೇನು ನಾನು ತೆಗಿಲಿಲ್ಲ. ಹೇಗಿದ್ದರೂ ಇಲ್ಲಿ ವಿಶಿಲ್ ಆಗಲಿಕ್ಕೆ ಬೇಯಲಿಕ್ಕೆ ನೀರು ಬೇಕಾಗುತ್ತಲ್ಲ ಅಂತಂದೇಳಿ ಅದೇ ನೀರನ್ನು ನಾನು ಹಾಕಿದ್ದೆ ನಾನು. ಹಾಗೆ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಸೇರಿಸ್ಬಿಟ್ಟು ನಾನು ಕುಕ್ಕರನ್ನ ಲಿಡ್ ಲಾಕ್ ಮಾಡಿಬಿಟ್ಟು ಒಂದು 3 ವಿಶಿಲ್ ಹಾಕೋತೀನಿ. ಯಾಕೆಂದರೆ ಇದಕ್ಕೆ ಕಾಳು ದಪ್ಪ ಅಲ್ಲ, ಬೇಯೋದಿಲ್ಲ ಬೇಗ ಅಂತಂದು ಹೇಳಿ. ನೀವು ಬೇಕಾದ್ರೆ ಮೂರು ವಿಶಿಲ್ ಹಾಕಿಸ್ಕೊಂಡು ನೋಡಿ ಬೆಂದಿಲ್ಲ ಅಂದರೆ ಮತ್ತೆ ಹಾಕೋಬೋದು, ಇಲ್ಲಿ ವಿಶಿಲ್ ಹಾಕಿಸ್ಕೋಬೋದು. ಇಲ್ಲಿ ನಾನು ಇನ್ನೊಂದು ವೆಜಿಟೇಬಲ್ ಮಾಡ್ತಾ ಇರೋದ್ರಿಂದ, ತೊಂಡೆಕಾಯಿ ಪಲ್ಯ ಮಾಡ್ತಾ ಇರೋದ್ರಿಂದ ಅದು ವಿಶಿಲ್ ಹಾಕ್ಲಿಕ್ಕೆ ಬಿಟ್ಬಿಟ್ಟು ನಾನು ಇಲ್ಲಿ ಮತ್ತೆ ನಾನು ತೊಂಡೆಕಾಯಿನ ಹೆಚ್ಕೋತಾ ಇದ್ದೀನಿ. ಒಂದರಲ್ಲಿ ನಾನು 4 ಹೋಳು ತೊಂಡೆಕಾಯಿ ಮಾಡ್ತಿದ್ದೀನಿ. ನಿಮಗೆಲ್ಲ ಗೊತ್ತಿರಬೇಕು, ತೊಂಡೆಕಾಯಿ ಅಂತೂ ಹೆಲ್ತ್ ತುಂಬ ಒಳ್ಳೆಯದು. ಅದು ಡಯಾಬಿಟಿಕ್ನರಿಗಂತೂ ತುಂಬ ಒಳ್ಳೆಯದು. ಹಾಗೆ ರಾಜ್ಮಾ ರಿಚ್ ಪ್ರೋಟೀನ್ ಆಗಿರೋದ್ರಿಂದ ಇದು ತೊಂಡೆಕಾಯಿನೂ ಕೂಡ ಹೆಲ್ತ್ಗೆ ಒಳ್ಳೆಯದು. ಮತ್ತು ನಾವು ಉತ್ತರ ಕರ್ನಾಟಕದ ನಮಗೇನಪ್ಪ ಅಂದ್ರೆ ರೊಟ್ಟಿ ಊಟಕ್ಕೆ 2 ಪಲ್ಯ ಬೇಕೇ ಬೇಕು, ಒಂದು ಕಾಳು ಪಲ್ಯ ಒಂದು ಕಾಯಿ ಪಲ್ಯ ಅಂತ. ಹಾಗೆ ಇಲ್ಲಿ ಇನ್ನೊಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೂ ಎಣ್ಣೆ, ಸಾಸಿವೆ, ಜೀರಿಗೆ, ಇಲ್ಲಿ ಕರಿಬೇವು, ಹಸಿಮೆಣಸಿಕಾಯಿನ ಸಣ್ಣಕ್ಕೆ ಹೆಚ್ಚಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಬೇಕಂದರೆ ಇಲ್ಲಿ ಹಸಿ ಖಾರದ ಪೇಸ್ಟ್ ಹಾಕೋಬೋದು. ಇಲ್ಲಿ ಹಸಿ ಖಾರ ಪೇಸ್ಟ್ ಹಾಕ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತಂದು ಹೇಳಿಬಿಟ್ಟು ನಾನು ಹಸಿಮೆಣಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಅಬ್ಸರ್ವ್ ಆಗುತ್ತೆ ಹೇಗಿದ್ರು ಅಂತಂದು ಹೇಳಿ. ಹಾಗೆ ಮತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ತೊಂಡೆಕಾಯಿಗೆ ತುಂಬ ಟೇಸ್ಟ್ ಆಗುತ್ತೆ. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದನ್ನು ಕೂಡ ನಾನು ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಕೊಡ್ತೈತಿ ಇಲ್ಲಿ ಅಂತಂದು ಹೇಳಿ ತೊಂಡೆಕಾಯಿಗೆ. ಹಾಗೆ ಮತ್ತು ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ. ಅದಲ್ಲದೆ ಮತ್ತು ಹುಳಿಗೆ ಬೇಕಾಗುತ್ತೆ, ಚೆನ್ನಾಗಿರ್ತೈತೆ ಅಂತಂದೇಳಿ ನಾನು ಟೊಮೊಟೊನೂ ಕೂಡ ಕಟ್ ಮಾಡ್ಕೊಂಡು ಇಲ್ಲ ಹಾಕ್ಕೊಂಡೆ. ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಬೈತಿದ್ದಂಗೆ ನಾನು ಮೊದಲಿಗೆ ಏನು ಮಾಡ್ತೀನಿ ಅಂತಂದರೆ, ಈ ಎಣ್ಣೆ ಒಳಗೆ ಇದು ಒಗ್ಗರಣೆ ಒಳಗನ ಫಸ್ಟ್ ತೊಂಡೆಕಾಯಿನ ಹಾಕೋತೀನಿ. ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಅದ್ರ ಜೊತೆಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ತೀನಿ, ಹಾಗೆ ನೀರು ಹಾಕ್ದಂಗೆ. ಅಂದರೆ ಒಂದು ಸ್ವಲ್ಪ ಅದರಲ್ಲಿ ಎಣ್ಣೆ ಉಪ್ಪು ಹೀರ್ಕೊಂಡು ಈ ತೊಂಡೆಕಾಯಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯ್ತವು ಮತ್ತು ಟೇಸ್ಟ್ ಕೊಡ್ತೈತಿ ಪಲ್ಯ ಅಂತಂದು ಹೇಳಿಬಿಟ್ಟು ನಾನು ಆ ಥರ ಮಾಡ್ತೀನಿ. ನಾನಿಲ್ಲಿ ತುಂಬ ಅಲ್ಲ, ಸ್ವಲ್ಪ ಅಷ್ಟೇ ಚಿಕ್ಕ ಸ್ಪೂನಲ್ಲೇ ಒಂದು 1/2 ಸ್ಪೂನು ನಾನಿಲ್ಲಿ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಟೇಸ್ಟ್ ಕೊಡ್ತೀನಿ. ಜಾಸ್ತಿ ಹಾಕೊಂಡ್ಬಿಟ್ರೆ ಗರಂ ಮಸಾಲದ ಟೇಸ್ಟ್ ಅದೇ ಘಮ ಬಂದುಬಿಟ್ಟು ಅದು ಚೆನ್ನಾಗಿರೋಂಗಿಲ್ಲ. ನೋಡಿದ್ರಲ್ಲ, ಈಗ ಒಂದು ಸಣ್ಣ ಸ್ಪೂನಲ್ಲೇ ಒಂದು 1/2 ಸ್ಪೂನು ಇಲ್ಲಿ ಗರಂ ಮಸಾಲ ಹಾಕ್ಕೊಂಡೆ. ಹಾಗೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಇಲ್ಲಿ ಎಷ್ಟು ಬೇಕಾಗುತ್ತೆ ನೋಡು ಅಷ್ಟೇ ಸ್ವಲ್ಪ ನೀರು, ನಿಮಗೆ ಕುಕ್ಕರ್ ವಿಶಿಲ್ ಹಾಕಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಅಷ್ಟೇ ನೀರು ಹಾಕಿ ಒಂದು ಸ್ವಲ್ಪ ಈ ತೊಂಡೆಕಾಯಿ ಸಮ ಮಾಡ್ಕೊಂಡ್ಬಿಟ್ಟು ಆ ಪ್ರಮಾಣಕ್ಕೆ ನೀರು ಹಾಕಿದರೆ ಸಾಕು. ಇದನ್ನು ಭಾಳ ವಿಶಿಲ್ ಹಾಕೋಬೇಡ್ರಿ, 1 ಅಥವಾ 2 ವಿಶಿಲ್ ಹಾಕ್ಕೊಂಡ್ರೆ ಸಾಕು. ಇದು ಎಣ್ಣೆಲೇ ಎಲ್ಲ ಬಾಡಿಬಿಟ್ಟಿರ್ತೈತಲ್ಲ, ಸಾಫ್ಟಾಗಿ ಚೆನ್ನಾಗಿ ಬರ್ತೈತಿ. ಇಲ್ಲಾಂದ್ರೆ ಹಾಗೆ ಹೊರಗೆ ಬೇಯಿಸೋಕ್ಲಿಕ್ಕೆ ತುಂಬ ಟೈಮ್ ಹೋಗ್ತೈತಿ ಮತ್ತು ಚೆನ್ನಾಗಿ ಬೇಯಿಸಂಗಿಲ್ಲ. ಒಬ್ಬೊಬ್ರು ಕರ ಅಂತಿದ್ರೆ ಒಬ್ಬೊಬ್ರು ವೆಜಿಟೇಬಲ್ ಇಷ್ಟಪಡೋಂಗಿಲ್ಲ. ಇಲ್ಲ ಮಕ್ಕಳು ಸಾಫ್ಟಾಗಿ ಬೆಂದರೆ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು. ಹಾಗೆ ಗೊಜ್ಜು, ಸಾಂಬಾರು, ಹಾಗೆ ಸೈಡ್ ಡಿಶ್ ಆಗಿ ಇದರ ಫ್ರೈ ಎಲ್ಲ ಮಾಡ್ಕೋಬೋದು. ಮತ್ತು ಇದು ತೊಂಡೆಕಾಯಿ ಹೆಲ್ತಿಗೆ ಒಳ್ಳೇದಾಗೋದ್ರಿಂದ ಏನಾದರೂ ಒಂದು ಮಾಡ್ಕೊಂಡು ಅಟ್ಲೀಸ್ಟ್ ವೀಕ್ಲಿ 1 ಸಲ ಆದರೂ ತಿನ್ನಬೇಕು. ಮತ್ತು ಚೆನ್ನಾಗಿ ಬೇಗ ಬೇಯಲಿ, ಇಲ್ಲಾಂದರೆ ನಾವು ಕೈಯಾಡ್ಕೊತಾನೆ ಇರಬೇಕಾಗತ್ತೆ, ಬೆಂದತಿಲ್ಲ ಅಂತ ನೋಡ್ಕೊತ ಇರಬೇಕಾಗತ್ತೆ ಅಂತ ನಾವು ಡ್ಯೂಟಿಗೆ ಹೋಗೋರು ಈ ಥರ ಕುಕ್ಕರಲ್ಲಿ ಹಾಕಿಬಿಟ್ಟು ವಿಶಿಲ್ ಹಾಕಿಸ್ಬಿಟ್ರೆ ತುಂಬ ಚೆನ್ನಾಗಿರ್ತೈತಿ. 1 ವಿಶಿಲ್ ಹಾಕಿಸ್ಕೊಳ್ರಿ. ಇಲ್ಲಾಂತಂದ್ರೆ ನಿಮಗೆ ಭಾಳ ಸಾಫ್ಟಾಗಿ ಬೇಕಂದ್ರೆ 2 ವಿಶಿಲ್ ಹಾಕಿಸ್ಕೊಂಡ್ರೆ ಸಾಕು, ಬೇಗ ಆಗಿಬಿಡ್ತೈತಿ. ಇದು ಆ ಕಡೆ ಒಂದು ಕಡೆ ಕುಕ್ಕರ್ ಒಂದು ಕಡೆ
ಅದು ಈ ರಾಜ್ಮಾ ವಿಶಿಲ್ ಆಯಿತು. ಈಗ ಇದನ್ನು ವಿಶಿಲ್ ಹಾಕೋಕೆ ಇಟ್ಬಿಟ್ಟು ನಾನು ಹಾಗೆ ಇಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೇನಲ್ಲ, ಜೋಳದ ರೊಟ್ಟಿಗೆ ನೀರು ಹಾಕ್ಕೊಳ್ಳೋಣ ಅಂತಂದೇಳಿ ಒಂದು ಕಡೆ ಪಾತ್ರೆಗೆ ನೀರನ್ನು ಇಟ್ಕೊಂಡೆ. ಹಾಗೆ ಇಲ್ಲಿ ರಾಜ್ಮಾದು ವಿಶಿಲ್ ಹೋಗಿತ್ತು ಕುಕ್ಕರು. ಸರಿ ಬೆಂದಿದೆ ಇಲ್ಲ ಅಂತಂದೇಳಿ ನೋಡೋಣ ಅಂತಂದೇಳಿ ನೋಡ್ತಾ ಇದ್ದೆ. ಇದು ತುಂಬ ಹಿಚಕಿದ್ರೆ ಸಾಕು ಬೆಂದಿದೆ, ಆದರೆ ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು. ಮತ್ತು ಇನ್ನೂ ಸ್ವಲ್ಪ ನೀರಿತ್ತು, ಇನ್ನೊಂದೊಂದು ವಿಶಿಲ್ ಅಥವಾ ಹೊಡಿಲಿ ಅಂತಂದೇಳಿ ಮತ್ತೆ ನಾನು ಇಟ್ಟೆ ಇಲ್ಲಿ. ನೀವು ನೋಡಿಕೊಂಡು ಮಾಡಿರಿ ಈ ಥರದ್ದು ಪಲ್ಯ ಮಾಡೋದಾದರೆ. ಹಾಗೆ ಇಲ್ಲಿ ನಾನು ಜೋಳದ ರೊಟ್ಟಿ ಮಾಡ್ತಾ ಇದ್ನಲ್ಲ, ಇದು ನಾನೆಲ್ಲ ಹಿಟ್ಟು ಹಾಕಿ ಕವರ್ ಮಾಡಿಟ್ಟಿದ್ದೆ ನಾನು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ನಿಮಿಷ ಆಯಿತು ಹಾಕಿ. ಆಗ ಈಗ ಇದನ್ನು ನಾದ್ಕೊಂಡು ಚೆನ್ನಾಗಿ ರೊಟ್ಟಿ ಮಾಡಬೇಕಲ್ಲ, ರೊಟ್ಟಿ ಮಾಡೋಣ, ಬಿಸಿ ಬಿಸಿ ರೊಟ್ಟಿ 2 ಥರ ಪಲ್ಯ ಅದೆಲ್ಲ ತಿಂತಾರೆ ಅಂತ. ಹಾಗೆ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ, ಬೀಟ್ರೂಟು, ಸೌತೆಕಾಯಿ, ಕ್ಯಾರೆಟು ಜೊತೆ ತಿನ್ನಲಿಕ್ಕೆ ಅಂತಂದು ಹೇಳಿಬಿಟ್ಟು. ಮತ್ತು ಇದು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಬಿಟ್ರೆ ನೋಡಿರಿ, ಇವತ್ತಿನ ಫುಡ್ ಲಾಗ್ ನಾವು 2 ಥರದ್ದು 2 ಜನಕ್ಕೆ ಅಥವಾ 3 ಜನಕ್ಕೆ ಈ ಥರದ್ದು 2 ಥರ ಪಲ್ಯ, ವೆಜಿಟೇಬಲ್ ಈ ಥರ ರೊಟ್ಟಿ ತಿಂದು ರೊಟ್ಟಿ ಕಟ್ಕೊಂಡ್ಬಿಟ್ರೆ ಮತ್ತು ರಾತ್ರಿ ಅನ್ನ ಸಾರು ಅಥವಾ ಅನ್ನದ ಏನಾರ ವೆರೈಟಿ ಮಾಡ್ಕೊಂಡು ಊಟ ಮಾಡ್ಬೋದು. ಬೇಡಪ್ಪ ರೊಟ್ಟಿ ಇನ್ನೊಂದು 2 ಮಿಕ್ಕಿತ್ತು ಅಂದರೆ ಅದಕ್ಕೆ ಬೇರೆ ಏನಾದರೂ ಹೊಸ ಪಲ್ಯ ಮಾಡ್ಕೊಂಡು ತಿನ್ಬೋದು. ನಮ್ಮ ದಿನಚರಿ ಎಲ್ಲ ಇದೇ ಥರ ಇರ್ತದೆ ಆಲ್ಮೋಸ್ಟ್. ನೀವು ಅಬ್ಸರ್ವ್ ಮಾಡಿದ್ರಿ, ನೋಡಿದ್ರೆ ಇಲ್ಲಿ ನಾನು ರೊಟ್ಟಿ ಹಂಚು ಇಡೋಕ್ಕಿಂತ ಮುಂಚೆ ಒಂದು ಪ್ಲೇಟ್ ಇಟ್ಟಿದ್ದೆ ನಾವು ಒಲೆಗೆ. ಆ ಥರ ಪ್ಲೇಟ್ ಇಡೋದ್ರಿಂದ ಹಂಚು ಇಟ್ಕೊಂಡು ನಾವು ತುಂಬ ಜನ ಆಗಿತ್ತಪ್ಪ, ಮಧ್ಯೆ ಅದು ಕಾದ್ಬಿಟ್ಟು ಸೌದು ಹೋಗಿ ತೆಳ್ಳಗಾಗಿತ್ತು ರೊಟ್ಟಿ ಹೊತ್ತವು ಅಂದ್ರೆ, ಆ ಥರ ಪ್ಲೇಟ್ ಇಟ್ಕೊಂಡ್ವಿ ಅಂದ್ರೆ ರೊಟ್ಟಿ ಎಲ್ಲ ಮಧ್ಯೆ ಹೊತ್ತಂಗಿಲ್ಲ, ಚೆನ್ನಾಗಿ ಬರ್ತಾವೆ. ನೀವು ನೋಡಿರಿ, ಅದೊಂದು ಟಿಪ್ಸ್ ನೋಡ್ಕೊಂಡು ಬೇಕಾದ್ರೆ ನೀವು ಆ ಥರ ಮಾಡ್ಕೋಬೋದು. ಆ ಥರ ಸಣ್ಣ ಪ್ಲೇಟ್ ಇಟ್ಕೊಂಬಿಟ್ರಿ ಅಂದ್ರೆ ರೆಗ್ಯುಲರ್ ಅದನ್ನ ಇಡೋಕೆ ರೊಟ್ಟಿ ಮಾಡಬೇಕಾದ್ರೆ ಇಟ್ಕೊಳಕನ ಅದು ಯೂಸ್ ಮಾಡಿಬಿಡ್ಬೇಕು. ಹಾಗೆ ಇಲ್ಲಿ ಸೋರೆಕಾಯಿ ಪಲ್ಯನೂ ರೆಡಿಯಾಗಿತ್ತು. ನಾನು ಸೋರೆಕಾಯಿ ಪಲ್ಯನ ನೋಡಿದೆ, ವಿಶಿಲ್ ತೆಗೆದು ಚೆನ್ನಾಗಿ ಬೆಂದಿತ್ತು, ಕರೆಕ್ಟಾಗಿ ತಳ ಹಿಡ್ದಿಲ್ಲ, ಇಲ್ಲ ನೀರು ಕರೆಕ್ಟಾಗಿ ಗ್ರೇವಿನೂ ಕರೆಕ್ಟಾಗಿತ್ತು. ಹಾಗೇನೂ ನಾನು ಇಲ್ಲಿ ರೊಟ್ಟಿನೂ ಮಾಡ್ತಾ ಇದ್ದೆ. ನೋಡಿದ್ರಿ ನೀವು, ನಾನು ಲಟ್ಟಿಸ್ತಾ ಇದ್ದೀನಿ. ನಾನು ಪಟ ನನಗಿನ್ನೂ ರೊಟ್ಟಿ ಬೇಯೋದೇ ಲೇಟು, ನಾನು ರೊಟ್ಟಿ ರೆಡಿ ಆಗಿಬಿಟ್ಟಿರ್ತಾವೆ, ನನಗೆ ಅಭ್ಯಾಸ ಆಗೈತಿ. ಹಾಗೆ ನಿಮಗೆ ರೊಟ್ಟಿದು ವಿಧಾನ ಮಾಡೋ ವಿಧಾನ ಹೇಗೆ ಬೇಕು ಅಂತಂದ್ರೆ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗ್ತತಿ ಹೇಗೆ ಮಾಡೋದು ಅಂತಂದೇಳಿ. ಜೋಳದ ರೊಟ್ಟಿನೂ ಇದೆ, ಸಜ್ಜೆ ರೊಟ್ಟಿನೂ ಇದೆ. ನಾವು ಹಾಗೆ ಬಡಿತೇವೆ, ಲಟ್ಟಿಸ್ತೇವೆ, ಎಲ್ಲ ಮಾಡ್ತೀನಿ ನಾನು, ನನಗೆಲ್ಲ ಅಭ್ಯಾಸ ಐತಿ. ಇಲ್ಲ ಅಂತಂದರೆ ಕಲೀರಿ, ಕಲಿಯೋವರೆಗೂ ಅಷ್ಟೇ ಕಷ್ಟ, ಕಲ್ತ ಮೇಲೆ ಈಜಿ. ಹಾಗಾದರೆ ನಂದು ಫುಡ್ ಲಾಗ್ ಡೈಲಿ ಊಟದ ದಿನಚರಿ ಈ ಥರ ಇರ್ತೈತಿ. ನಿಮ್ಮದೆಲ್ಲ ಹೇಗಿರ್ತೈತಿ ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮಗೆ ರಾಜ್ಮಾ ಮತ್ತು ತೊಂಡೆಕಾಯಿ ಪಲ್ಯ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಏನಪ್ಪ ಅಂತಂದ್ರೆ ಈ ಥರ ಕುಕ್ಕರಲ್ಲಿ ಬೇಗ ಮಾಡ್ಕೊಳ್ಳೋದ್ರಿಂದ ನಾ ಹಾಫ್ ಆನ್ ಅವರಲ್ಲೆಲ್ಲ ಪಲ್ಯ ರೊಟ್ಟಿ ಒಂದು 10 ರೊಟ್ಟಿ ಆಗಿಬಿಡುತ್ತೆ ನೋಡಿರಿ. ಅದಕ್ಕೆ ನಾನು ನಿಮಗೆ ಟಿಪ್ಸ್ ಹೇಳ್ಕೊಟ್ಟಿದ್ದು, ಏನು ಯಾವ ಥರ ಮಾಡ್ಬೋದು ಪಟ ಅಂತಂದು ಹೇಳಿ. ಡ್ಯೂಟಿಗೆ ಹೋಗೋ ವುಮೆನ್ಸ್ ಆಗಿದ್ರೆ, ವರ್ಕಿಂಗ್ ವುಮೆನ್ಸ್ ಮೀನ್ಸ್ ಆಗಿದ್ರೆ ನಿಮಗೆಲ್ಲ ಒಂದು ಹೆಲ್ಪ್ ಆಗುತ್ತೆ ಅಂತಂದು ಹೇಳಿ ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ, ಈ ಥರ ಮಾಡ್ಕೋಬೋದು ಅಂತಂದು ಹೇಳಿ. ನೀವೆಲ್ಲ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೂ ಥ್ಯಾಂಕ್ಸ್. ಮತ್ತು ನಾನು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಇಲ್ಲಿ ಪಲ್ಯ ಮತ್ತು ರೊಟ್ಟಿ ಹಚ್ಚಿ ತೋರಿಸಿದೆ. ನಾನು ಸುಮಾರು ವೆಜಿಟೇಬಲ್ನು ಕೂಡ ಇದ್ದವು, ಆದರೆ ನಾನು ಅದನ್ನು ವಿಡಿಯೋಕ್ಕೆ ನಾನು ತೋರಿಸ್ಲಿಲ್ಲ. ಇಲ್ಲಿ ನಾನು ಹಾಗೆ ಪಲ್ಯ ಮತ್ತು ರೊಟ್ಟಿನೆಲ್ಲ ಇಟ್ಟನಲ್ಲ, ಯಾವ ಥರ ಆಗಿತ್ತು ಪಲ್ಯ ಮತ್ತು ರೊಟ್ಟಿ ಅಂತಂದು ಹೇಳಿ ನಾನು ಹಾಗೆ ವಿಡಿಯೋ ಮಾಡಿದೆ ವೆಜಿಟೇಬಲ್ ಬಿಟ್ಟು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಮಾಡ್ಕೊಳ್ರಿ, ಈ ಥರ ಮಾಡಿಕೊಂಡು ಹೇಗಿತ್ತು, ಹೇಗೆ ಮಾಡಿದ್ರಿ ಅಂತಂದು ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು. ಒಂದು ಸಲ ಕೆಡ್ಬೋದು ಅಷ್ಟೇ ನೀವು ಮಾಡೋದ್ರಿಂದ. ಈ ಥರ ಭಾಳ ಚೆನ್ನಾಗಾಗಿತ್ತು. ತೊಂಡೆಕಾಯಿ ಅಂದರೂ ಸಾಫ್ಟಾಗಿ ಬೆಂದು ಭಾಳ ಟೇಸ್ಟ್ ಅನಿಸಿತ್ತು ರೊಟ್ಟಿಗಂದ್ರೂ. ನೋಡಿರಿ, ನೀವು ಒಂದು ಸಲ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತಂದು ಹೇಳಿ. ಬಾಯಲ್ಲಿ ಎರಡೂ ಸ್ವಾದ, ಹಾ